ನಮಸ್ಕಾರ, ಧಾರವಾಡ ದೇಸಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಳ್ಳಾಗಡ್ಡಿ ಸೊಪ್ಪನ್ನು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕಟ್ಟು ಉಳ್ಳಾಗಡ್ಡಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಈ ಉಳ್ಳಾಗಡ್ಡಿ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಳಿಗೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಜೀರಿಗೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಕರಿಬೇವು, ಇವಾಗ ಹೆಚ್ಚಿಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ. ಈ ಉಳ್ಳಾಗಡ್ಡಿ ಸೊಪ್ಪನ್ನು ಎಣ್ಣೆಯಲ್ಲೇ ಬಾಡಿಸ್ಕೊಳ್ಬೇಕು. ಇವಾಗ ಈ ಉಳ್ಳಾಗಡ್ಡಿ ಸೊಪ್ಪನ್ನು ಹಾಗೆ ಬಾಯಿ ಮುಚ್ಚಿ 2 ನಿಮಿಷ ಬಿಡ್ತೀನಿ. ಅಂದರೆ ಉಳ್ಳಾಗಡ್ಡಿ ಸೊಪ್ಪಿನಲ್ಲಿರ್ತಕ್ಕಂಥ ನೀರೆಲ್ಲ ಬಿಟ್ಕೊಳ್ತೈತಿ. ಇವಾಗ ನೀವು ನೋಡ್ಬೋದು ಸೈಡಿಗೆ ಯಾವ ಥರ ನೀರು ಬಂದಿದೆ ಅಂತ. ಉಳ್ಳಾಗಡ್ಡಿ ಸೊಪ್ಪು ಬೆಂದ ಮೇಲೆ ಮೊದಲೇ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ತೊಗರಿಬೇಳೆಯನ್ನು ಹಾಕ್ತಾಯಿದ್ದೀನಿ. ತೊಗರಿಬೇಳೆಯನ್ನು ಪೂರ್ತಿ ಮೆತ್ತಗಾಗುವಂಗೆ ಕುದಿಸ್ಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚು ಖಾರದ ಪುಡಿ, ಖಾರ ಪುಡಿ ಬೇಡ ಅಂದವರು ಹಸಿ ಖಾರನೂ ಹಾಕ್ಕೊಳ್ಬೋದು, ಅರಿಶಿನ ಪುಡಿ, ಎಲ್ಲದನ್ನು ಸರಿಯಾಗಿ ಕಲಸಿ 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು. ಬಾಳಿಗೆಗೆ ಬಾಯಿ ಮುಚ್ಚಿ 5 ನಿಮಿಷ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಎಕ್ಸ್ಟ್ರಾ ನೀರು ಹಾಕಿಲ್ಲ ಅಂದರೂ ಅದರಲ್ಲಿ ನೀರಿದೆ. ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ. ಇವಾಗ ಬೇಳೆ ಹಾಕಿದಂಥ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯವನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯನ ರೊಟ್ಟಿ ಮತ್ತು ಚಪಾತಿ ಒಟ್ಟಿಗೂ ತಿನ್ಬೋದು. ಈ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯ ಮಾಡುವ ಪದ್ಧತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.